ಆರೋಗ್ಯದ ನಾಡಾಗಿತ್ತು ಭಾರತ. ಆದ್ರೀಗ ಆಹಾರವೇ ವಿಷ. ಆರೋಗ್ಯ ಹಾಳು, ಕೋವಿಡ್ ಕಾಟ, ಡಯಾಬಿಟೀಸ್, ಆರ್ಥರೈಟಿಸ್, ಕ್ಯಾನ್ಸರ್ ಇದಕ್ಕೆಲ್ಲ ಪಾರಂಪರಿಕ ಭಾರತೀಯ ಆಹಾರವೇ ಪರಿಹಾರ. ರೋಗ ನಿರೋಧಕ ಶಕ್ತಿಗಾಗಿ ಬಳಸಿ ಮಿಲೆಕ್ಸ್ ಚೂರ್ಣಂ. ಇದರಲ್ಲಿದೆ ಹೈಯೆಸ್ಟ್ ಕ್ವಾಲಿಟಿ ಸಿರಿಧಾನ್ಯಗಳು, ಡ್ರೈ ಫ್ರೂಟ್ಸ್, ಸೀಡ್ಸ್ ಹಾಗೂ ಮೊಳಕೆ ಕಾಳುಗಳ ಶಕ್ತಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನ ನಿಮಗೆ ತಲುಪಿಸುವ mastmaga.com ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಆಪರೇಷನ್ ಸಿಂಧೂರ್ ನಂತರ ಭಾರತದ ಗಡಿಗಳು ಫುಲ್ ಅಲರ್ಟ್ ಆಗಿದ್ದು, ಭಾರತ ಅಗ್ರೆಸಿವ್ ಆಗಿ ಸೇನಾ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಳ್ಳೋಕೆ ಹೆಜ್ಜೆ ಇಡ್ತಾ ಇದೆ. ಈಗ ಗಡಿ ರಕ್ಷಣೆಗಾಗಿ ಕೇಂದ್ರ ಸರ್ಕಾರ ಮತ್ತೊಂದು ದೊಡ್ಡ ಡ್ರೋನ್ ಹೆಜ್ಜೆ ಇಟ್ಟಿದೆ. ಗಡಿ ಸುತ್ತ ಕಣ್ಗಾವಲು ಹೆಚ್ಚಿಸೋಕೆ, ಶತ್ರು ಸೇನೆ ಮೇಲೆ ದಾಳಿ ಮಾಡೋಕೆ ದೊಡ್ಡ ಡ್ರೋನ್ ಡೀಲ್ಗೆ ಕೈ ಹಾಕ್ತಾ ಇದೆ. ಸೇನೆಗೆ 87 ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಸ್ ಅನ್ನ ಖರೀದಿ ಮಾಡಿಕೊಡೋಕೆ ಸರ್ಕಾರ ಪ್ಲಾನ್ ಮಾಡ್ತಾ ಇದೆ. ಇದಕ್ಕಾಗಿ ಒಂದೇ ಸಲ 20,000 ಕೋಟಿ ರೂಪಾಯಿ ಹಣ ಹಾಕೋಕೆ ಸರ್ಕಾರ ಯೋಜನೆ ರೆಡಿ ಮಾಡ್ತಾ ಇದೆ. ವಿಶೇಷ ಅಂದ್ರೆ ಈ ಸಲ ಪೂರ್ತಿ ಸ್ವದೇಶಿ ಕಂಪನಿಗಳಿಂದಲೇ ಈ ಡ್ರೋನ್ಗಳ ಖರೀದಿಯಾಗುತ್ತೆ. ಶೀಘ್ರ ರಕ್ಷಣಾ ಇಲಾಖೆಯ ಹೈ ಲೆವೆಲ್ ಮೀಟಿಂಗ್ನಲ್ಲಿ ಈ ಪ್ರಸ್ತಾವನೆಯನ್ನ ಅಂಗೀಕರಿಸೋ ಸಾಧ್ಯತೆ ಇದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಡ್ರೋನ್ಗಳು ಯುದ್ಧದ ಗತಿಯನ್ನೇ ಚೇಂಜ್ ಮಾಡ್ತಾ ಇದ್ದು, ಅವುಗಳ ತಂತ್ರಜ್ಞಾನ ವಾರ್ ಟೈಮ್ನಲ್ಲಿ ಕ್ರಿಟಿಕಲ್ ಆಗುತ್ತೆ. ಶತ್ರುಗಳಿಗೆ ಸಣ್ಣ ಸುಳಿವು ಕೂಡ ಸಿಗಬಾರ್ದು. ಹೀಗಾಗಿ ಸ್ವದೇಶಿ ಡ್ರೋನ್ಗಳಿಗೆ ಈಗ ಸರ್ಕಾರ ಮಹತ್ವ ಕೊಡ್ತಾ ಇದೆ. ಆಪರೇಷನ್ ಸಿಂಧೂರ್ ಟೈಮ್ನಲ್ಲೂ ಕೂಡ ಭಾರತ ಸ್ವದೇಶಿ ನಿರ್ಮಿತ ಸಾಕಷ್ಟು ಡ್ರೋನ್ಗಳನ್ನು ಬಳಸಿತ್ತು. ಜುಪ್ಪಾ, ಸ್ಕೈ ಸ್ಟ್ರೈಕರ್, ನಾಗಾಸ್ತ್ರ 1 ಅಂತಹ ಡ್ರೋನ್ಗಳನ್ನು ಯೂಸ್ ಮಾಡಿತ್ತು. ಹೀಗಾಗಿ HAL, ಅದಾನಿ ಡಿಫೆನ್ಸ್, ಐಡಿಯಾ ಫೋರ್ಜ್, ನ್ಯೂ ಸ್ಪೇಸ್ ರಿಸರ್ಚ್ ಸೇರಿ ದೇಶದ ಪ್ರಮುಖ ಡ್ರೋನ್ ತಯಾರಕರನ್ನ ಇದರಲ್ಲಿ ಸೇರಿಸಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಫೈನಲ್ ಆಗಿಲ್ಲ. ಈ ಮೀಡಿಯಂ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಡ್ರೋನ್ಗಳು ವಿಶೇಷ ಗುಣ ಏನು ಅಂತ ಹೇಳಿದ್ರೆ, ಸುಮಾರು 10,000 to 30,000 ಅಡಿಯಷ್ಟು ಎತ್ತರ ಹಾರ್ತವೆ. ಇವುಗಳು ಗ್ರೌಂಡ್ ಥ್ರೆಟ್ ನಿಂದ ಅಂದ್ರೆ ಶತ್ರುಗಳ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿಂದ ಈಸಿಯಾಗಿ ಬಚಾವಾಗ್ತವೆ. ಜೊತೆಗೆ ರೆಸ್ಟೇ ಮಾಡದೆ, ಬಿಡುವೇ ಇಲ್ಲದೆ 24 ರಿಂದ 48 ಗಂಟೆ ಕಾಲ ಹಾರಾಡೋ ಸಾಮರ್ಥ್ಯವನ್ನ ಕೂಡ ಹೊಂದಿರ್ತವೆ. ಪಾಕಿಸ್ತಾನ, ಚೀನಾ ಗಡಿ ಭಾಗದಲ್ಲಿ ಕಣ್ಗಾವಲಿಡೋಕೆ, ಶತ್ರು ಟಾರ್ಗೆಟ್ಗಳ ಮೇಲೆ ದಾಳಿ ಮಾಡೋಕ್ಕೂ ಇದನ್ನು ಯೂಸ್ ಮಾಡ್ಬೋದು. ಈ ಡ್ರೋನ್ಗಳು ಸ್ಪೈಯಿಂಗ್, ಕಾಂಬ್ಯಾಟ್ ಫೀಚರ್ಸ್, ಲೈವ್ ಇಂಟೆಲಿಜೆನ್ಸ್ ಮಾನಿಟರಿಂಗ್ ಮತ್ತು ಟ್ರ್ಯಾಕಿಂಗ್ ಸಿಸ್ಟಮ್ಗಳನ್ನು ಕೂಡ ಒಳಗೊಂಡಿರ್ತವೆ. ಈ ಡ್ರೋನ್ಗಳಿಗೆ ಸ್ವದೇಶಿ ನಿರ್ಮಿತ ಮಿಸೈಲ್ಗಳನ್ನು ಕೂಡ ಇಂಟಿಗ್ರೇಟ್ ಮಾಡೋ ಪ್ಲಾನ್ ಇದೆ. ಸೇನೆ ಈ ಡ್ರೋನ್ಗೆ ಇರಬೇಕಾದ ಫೀಚರ್ಸ್ ಏನು, ಸ್ಪೆಷಾಲಿಟಿಗಳೇನು ಎಲ್ಲವನ್ನ ಸ್ಟಡಿ ಮಾಡಿ ಲಿಸ್ಟ್ ಅನ್ನ ಈ ಕಂಪನಿಗಳ ಮುಂದೆ ಇಡೋಕೆ ತಯಾರಿ ನಡೆಸ್ತಾ ಇದ್ದಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಕೆನಡಾದ ಸರೇನಲ್ಲಿ ಫೇಮಸ್ ಕಾಮಿಡಿಯನ್ ಕಪಿಲ್ ಶರ್ಮಾರಿಗೆ ಸಂಬಂಧಪಟ್ಟ ಕೆಫೆ ಮೇಲೆ ಗುಂಡಿನ ದಾಳಿಯಾಗಿದೆ. ತಡರಾತ್ರಿ ಈ ಘಟನೆಯಾಗಿದೆ. ಆದ್ರೆ ಯಾವುದೇ ಸಾವು ನೋವು ಉಂಟಾಗಿಲ್ಲ. NIA ಲಿಸ್ಟ್ ನಲ್ಲಿರೋ ಬಬ್ಬರ್ ಖಲ್ಸಾ ಸಂಘಟನೆಯ ಭಾರತದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರ ಹರ್ಜಿತ್ ಸಿಂಗ್ ಲಡ್ಡಿ ಈ ದಾಳಿಯ ಹೊಣೆಯನ್ನು ಹೊತ್ಕೊಂಡಿದ್ದಾನೆ. ಕಪಿಲ್ ಶರ್ಮಾರ ಪ್ರಚೋದನಕಾರಿ ಹೇಳಿಕೆಗಳ ಆರೋಪ ಮಾಡಿ ಈ ದಾಳಿ ಮಾಡಿರಬಹುದು ಅಂತ ಹೇಳಲಾಗ್ತಿದೆ. ಈ ಕೆಫೆಯನ್ನ ಕೆಲ ದಿನಗಳ ಹಿಂದಷ್ಟೇ ಓಪನ್ ಮಾಡಲಾಗಿತ್ತು ಹೊಸದಾಗಿ. ಸದ್ಯ ಘಟನೆ ಕುರಿತು ಅಲ್ಲಿನ ಅಧಿಕಾರಿಗಳು ತನಿಖೆ ಶುರು ಮಾಡಿಕೊಂಡಿದ್ದಾರೆ. ಗುಂಡಿನ ದಾಳಿಯ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ಉಗ್ರ ಟಿ ನಾಸಿರ್ಗೆ ನೆರವು ನೀಡ್ತಾ ಇದ್ದ ಆರೋಪದ ಮೇಲೆ ಈಗ 3 ಶಂಕಿತ ಉಗ್ರರನ್ನ NIA ಬಂಧಿಸಿತ್ತಲ್ಲ, ಮಾಹಿತಿ ಕೊಟ್ಟಿದ್ವಿ ನಿಮಗೆ ಸ್ಪೆಷಲ್ ವಿಡಿಯೋದಲ್ಲಿ. ಈ ಕೇಸ್ಗೆ ಸಂಬಂಧಪಟ್ಟಂತೆ NIA ಮತ್ತಷ್ಟು ಸ್ಫೋಟಕ ಮಾಹಿತಿ ಹೊರಹಾಕಿದೆ. ಈ ಉಗ್ರ ಸಿನಿಮಾ ಸ್ಟೈಲ್ನಲ್ಲಿ ಜೈಲಿಂದ ತಪ್ಪಿಸ್ಕೊಳ್ಳೋಕು ಕೂಡ ದೊಡ್ಡ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. ಈತನನ್ನ ಆಗಾಗ ಜೈಲಿನಿಂದ ಕೋರ್ಟ್ ಕರ್ಕೊಂಡು ಹೋಗಲಾಗ್ತಾ ಇತ್ತು. ಇದೇ ಅವಕಾಶವನ್ನ ಬಳಸಿಕೊಂಡು ಕೋರ್ಟ್ಗೆ ಹೋಗುವಾಗ ಸ್ಫೋಟಕ ಹಾಕಿ ಉಡಾಯಿಸಿ ಇಡೀ ದಿಕ್ಕಾಪಾಲಾಗೋ ರೀತಿ ಮಾಡಿ ಪೊಲೀಸರನ್ನ ಅವಾಗ ಪರಾರಿ ಆಗಬೇಕು ಅಂತ ಪ್ಲಾನ್ ಮಾಡಿದ್ದ ಅಂತ ಗೊತ್ತಾಗಿದೆ. 2023ರಲ್ಲಿ ಕೋರ್ಟ್ಗೆ ಕರ್ಕೊಂಡು ಹೋಗೋ ವೇಳೆ ಈ ಸ್ಫೋಟ ಮಾಡೋಕೆ ಪ್ಲಾನ್ ಮಾಡಿ ಕುತ್ಕೊಂಡಿದ್ದ. ಜೈಲಿನ ASI ಚಾಂದ್ ಪಾಷಾನೇ ಇದಕ್ಕೆಲ್ಲ ಮಾಸ್ಟರ್ ಮೈಂಡ್ ಆಗಿದ್ದ. ಇದಕ್ಕೆ ತಾನೇ ನೆರವು ಕೊಡೋದಾಗಿ ಕೂಡ ಹೇಳಿದ್ದ. ಈತನ ಪ್ಲಾನ್ನಂತೆ ತಲೆಮರೆಸಿಕೊಂಡಿರೋ ಜುನೈದ್ ತಂಡ ಈ ಸ್ಫೋಟ ಮಾಡೋಕೆ ಪ್ಲಾನ್ ಮಾಡ್ತಾ ಇತ್ತು ಅಂತ NIA ತನಿಖೆಯಲ್ಲಿ ಬಯಲಾಗಿದೆ. ಆದರೆ ಖಚಿತ ಮಾಹಿತಿ ಮೇರೆಗೆ ಯತ್ನವನ್ನ ಬೆಂಗಳೂರಿನ CCB ಹಾಗೂ NIA ಘಟಕ ವಿಫಲಗೊಳಿಸಿತ್ತು ಅಂತ ಹೇಳಲಾಗ್ತಿದೆ. ಅಂದಹಾಗೆ ಉಗ್ರ ನಾಸಿರ್ 2009ರಿಂದ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದು, ಆತನನ್ನ ಅಲ್ಲಿಂದ ತಪ್ಪಿಸಿಕೊಳ್ಳುವಂತೆ ಮಾಡೋಕೆ ಜುನೈದ್ ಅಂಡ್ ಗ್ಯಾಂಗ್ 2 ಬಾರಿ ಈ ರೀತಿ ಪ್ರಯತ್ನ ಮಾಡಿದೆ.
ಈ ಎಲ್ಲ ಮಾಹಿತಿಯನ್ನ ಫಾತಿಮಾ ಮೂಲಕ ಉಗ್ರ ಜುನೈದ್ಗೆ ರವಾನೆ ಮಾಡಲಾಗ್ತಾ ಇತ್ತು ಅಂತ ಎನ್ಐಎ ಹೇಳಿದೆ. ಸದ್ಯ 3 ಶಂಕಿತರನ್ನ ಬಂಧಿಸಿರುವ ಎನ್ಐಎ ಎಲ್ಲ ಆಯಾಮಗಳಲ್ಲಿ ತನಿಖೆಯನ್ನ ತೀವ್ರವಾಗಿ ನಡೆಸ್ತಾ ಇದೆ. ರಾಜ್ಯಪಾಲರು ಆರ್ಎಸ್ಎಸ್ಗೆ ಸಪೋರ್ಟ್ ಮಾಡ್ತಿದ್ದಾರೆ ಅನ್ನೋ ಕಾರಣ ಕೊಟ್ಟು ಕೇರಳದಲ್ಲಿ ದೊಡ್ಡ ಪ್ರತಿಭಟನೆ ಮಾಡಲಾಗಿದೆ. ತಿರುವನಂತಪುರಂನಲ್ಲಿರೋ ಕೇರಳ ಯೂನಿವರ್ಸಿಟಿ ಹೊರಗೆ ಡೆಮೊಕ್ರಾಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಸ್ಟೂಡೆಂಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಪ್ರತಿಭಟಿಸಿದ್ದಾರೆ. ವಿಶ್ವವಿದ್ಯಾಲಯದಲ್ಲಿ ಆರ್ಎಸ್ಎಸ್ ಸಿದ್ಧಾಂತವನ್ನು ಪ್ರಚಾರ ಮಾಡ್ತಿದ್ದಾರೆ. ಸಂಘ ಪರಿವಾರದ ಅಜೆಂಡಾಗಳಿಗೆ ಕೇರಳ ರಾಜ್ಯಪಾಲ ರಾಜೇಂದ್ರ ವಿಶ್ವನಾಥ್ ಅರ್ಲೇಕರ್ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ರಾಜಭವನ ತನಕ ಕಾಲ್ನಡಿಗೆ ಜಾಥಾ ಮಾಡೋಕ್ಕೂ ಕೂಡ ಪ್ಲಾನ್ ಮಾಡಿಕೊಳ್ಳಲಾಗಿತ್ತು, ಆದರೆ ಪೊಲೀಸರು ಇದನ್ನ ಬ್ಲಾಕ್ ಮಾಡಿದ್ದಾರೆ. ಗಲಾಟೆಯಾಗಿ ಪಿಣರಾಯಿ ವಿಜಯನ್ ಪೊಲೀಸರು ಅಶ್ರುವಾಯು ಪ್ರಯೋಗ ಮಾಡಿದ್ದಾರೆ. ಪ್ರತಿಭಟನಾಕಾರರ ಮೇಲೆ ಜಲಫಿರಂಗಿ ಕೂಡ ಹಾರಿಸಿದ್ದಾರೆ. ಸುಮಾರು 700 ಪೊಲೀಸ್ ಸಿಬ್ಬಂದಿಯನ್ನ ಅಲ್ಲಿ ನಿಯೋಜನೆ ಮಾಡಲಾಗಿದೆ. ಇಲ್ಲಿ ದೊಡ್ಡ ಗಲಾಟೆ ಆಗೋಕೆ ಭಾರತ ಮಾತೆಯ ಫೋಟೋ ಕಾರಣ ಅಂತ ಹೇಳಲಾಗ್ತಿದೆ. ಇತ್ತೀಚೆಗೆ ಇದೇ ಕೇರಳ ಯೂನಿವರ್ಸಿಟಿಯ ಸೆನೆಟ್ ಹಾಲ್ನಲ್ಲಿ ಒಂದು ಪ್ರೈವೇಟ್ ಈವೆಂಟ್ ನಡೆಸಲಾಗಿತ್ತು. ಈ ವೇಳೆ ಕೇಸರಿ ಧ್ವಜ ಹಿಡಿದಿರೋ ಭಾರತ ಮಾತೆಯ ಚಿತ್ರವನ್ನು ಇಡಲಾಗಿತ್ತು. ನೀವೀಗ ನೋಡ್ತಾ ಇದ್ದೀರಲ್ಲ, ಇದೇ ಫೋಟೋ. ಈ ಈವೆಂಟ್ ಅನ್ನ ಯೂನಿವರ್ಸಿಟಿಯ ರಿಜಿಸ್ಟ್ರಾರ್ ಅನಿಲ್ ಕುಮಾರ್ ಅನ್ನೋರು ಕ್ಯಾನ್ಸಲ್ ಮಾಡೋಕೆ ನೋಡಿದ್ರು. ಆದರೆ ಇದರಿಂದ ಈವೆಂಟ್ ನಲ್ಲಿ ಪಾಲ್ಗೊಂಡಿದ್ದ ರಾಜ್ಯಪಾಲರಿಗೆ ಅಗೌರವ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಉಪಕುಲಪತಿ ಈ ಅನಿಲ್ ಕುಮಾರ್ ಅನ್ನೇ ಸಸ್ಪೆಂಡ್ ಮಾಡಿದ್ರು. ಈ ವಿಚಾರವು ಪ್ರತಿಭಟನೆಗೆ ಕಾರಣ ಆಗಿದೆ. ಒಟ್ಟಾರೆ ಆರ್ಎಸ್ಎಸ್ ಸಿದ್ಧಾಂತಗಳನ್ನ ಸೇರಿಸ್ತಾ ಇದ್ದೀರಿ ಶಿಕ್ಷಣದಲ್ಲಿ, ಭಾರತ ಮಾತೆಯ ಆರ್ಎಸ್ಎಸ್ನವ್ರು ಯಾವಾಗಲೂ ಇಡೋ ಆ ಫೋಟೋವನ್ನ ಯಾಕೆ ಇಡಬೇಕಾಗಿತ್ತು ಅಂತ ಹೇಳಿ ಗಲಾಟೆ ಮಾಡಿದ್ದಾರೆ. ದೇಶದಲ್ಲಿ ಭಾಷಾ ವಿವಾದ ಹೆಚ್ಚಾಗ್ತಿರೋ ಟೈಮ್ನಲ್ಲಿ ಆರ್ಎಸ್ಎಸ್ ಈ ಸಂಬಂಧ ಇಂಟ್ರೆಸ್ಟಿಂಗ್ ಹೇಳಿಕೆ ಕೊಟ್ಟಿದೆ. ಯಾವುದೇ ಒಂದು ಭಾಷೆಯ ಹೇರಿಕೆಯನ್ನು ನಾವು ಸಪೋರ್ಟ್ ಮಾಡೋದಿಲ್ಲ. ಭಾರತದ ಭಾಷೆಗಳು ಎಲ್ಲವೂ ಕೂಡ ಭಾರತೀಯ ಭಾಷೆಗಳೇ. ಎಲ್ಲ ಭಾರತೀಯ ಭಾಷೆಗಳು ರಾಷ್ಟ್ರೀಯ ಭಾಷೆಯೇ ನಮಗೆ ಅಂತ ಆರ್ಎಸ್ಎಸ್ ಹೇಳಿದೆ. ಇತ್ತೀಚೆಗೆ ನಡೆದ ಆರ್ಎಸ್ಎಸ್ ಮೀಟಿಂಗ್ ವೇಳೆ ಈ ಬಗ್ಗೆ ಚರ್ಚೆ ಮಾಡಿ ಈ ರೀತಿ ಒಂದು ಸ್ಟೇಟ್ಮೆಂಟ್ ಕೊಡಲಾಗಿದೆ. ಉತ್ತರ ಪ್ರದೇಶದ ಬಲರಾಂಪುರ ಅನ್ನೋ ಕಡೆ ಜಲಾಲುದ್ದೀನ್ ಶಾ ಅಲಿಯಾಸ್ ಚಂಗೂರ್ ಬಾಬಾ ಅನ್ನೋ ವ್ಯಕ್ತಿ 1,500 ಮಹಿಳೆಯರನ್ನ ಮತಾಂತರ ಮಾಡಿರೋದು ಗೊತ್ತಾಗಿದೆ. ಇದನ್ನ ಎಳ್ಕೊಂಡು ಹೋಗಲಾಗಿತ್ತು, ಅರೆಸ್ಟ್ ಮಾಡಲಾಗಿತ್ತು. ಈಗ ಇದನ್ನ ಒಟ್ಟು ಆಸ್ತಿ 300 ಕೋಟಿ ರೂಪಾಯಿ ಮೀರಿದೆ ಅಂತ ಹೇಳಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈತ 40 ಬೇರೆ ಬೇರೆ ಅಕೌಂಟ್ಗಳಲ್ಲಿ 106 ಕೋಟಿ ರೂಪಾಯಿ ಡೆಪಾಸಿಟ್ ಕೂಡ ಹೊಂದಿದ್ದ. ಅದು ಸೇರಿದ ಹಾಗೆ ಈತ ಮತ್ತು ಈತನ ಟೀಮ್ನ ಬಳಿ ಅಕ್ರಮ 300 ಕೋಟಿ ರೂಪಾಯಿಗೂ ಅಧಿಕ ಬೆಲೆ ಬಾಳುವ ಆಸ್ತಿ ಇದೆ. ಯುಪಿಯ ಬಲರಾಂಪುರದಿಂದ ಹಿಡಿದು ಮಹಾರಾಷ್ಟ್ರದ ಪುಣೆವರೆಗೂ ಈತನ ಆಸ್ತಿ ಹರಡಿದೆ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಅಲ್ಲದೆ ಇದನ್ನ ಖರೀದಿ ಮಾಡಿ ಹೆಚ್ಚು ಟೈಮ್ ಕೂಡ ಆಗಿಲ್ಲ, ಇತ್ತೀಚೆಗಷ್ಟೇ ಇದನ್ನೆಲ್ಲ ಖರೀದಿ ಮಾಡಿರೋದು. ಈತನ ಹೈಟೆಕ್ ಮತಾಂತರ ಚಟುವಟಿಕೆಯಿಂದಲೇ ಈ ಅಕ್ರಮ ಆಸ್ತಿ ಗಳಿಕೆಯಾಗಿದೆ. ಈತನಿಗೆ ಮಿಡಲ್ ಈಸ್ಟ್ ರಾಷ್ಟ್ರಗಳಿಂದ ಸಿಕ್ಕಾಪಟ್ಟೆ ಹಣ ಹರಿದು ಬಂದಿದೆ ಅಂತ ಮೂಲಗಳು ಹೇಳಿವೆ. ಅಲ್ಲದೆ ಈ ಚಂಗೂರ್ ಬಾಬಾ ಮತ್ತಾತನ ಸಹಚರರು ಬರೀ 30 ಸಲ ಅಲ್ಲ, ಕಳೆದ ಕೆಲ ವರ್ಷಗಳಲ್ಲಿ ಬರೋಬ್ಬರಿ 50 ಬಾರಿ ಈ ಮಿಡಲ್ ಈಸ್ಟ್ನ ಇಸ್ಲಾಮಿಕ್ ರಾಷ್ಟ್ರಗಳಿಗೆ ಟ್ರಾವೆಲ್ ಮಾಡಿದ್ದಾರೆ. ಇವರೆಲ್ಲ ಹೊರಗಿನ ಶಕ್ತಿಗಳೊಂದಿಗೆ ಲಿಂಕ್ ಹೊಂದಿರೋ ಬಗ್ಗೆ ಮಾಹಿತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ತನಿಖೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಇನ್ನು ಭಯೋತ್ಪಾದಕ ನಿಗ್ರಹ ದಳದ ತನಿಖೆಯಲ್ಲಿ ಉತ್ತರ ಪ್ರದೇಶದ ಉತ್ರೋಲಾದಲ್ಲಿರೋ ಕೋರ್ಟ್ ಕ್ಲರ್ಕ್ ಮತ್ತು ಈ ಬಾಬಾಗೂ ಕನೆಕ್ಷನ್ ಇರೋದು ಗೊತ್ತಾಗಿದೆ. ಈ ಕೋರ್ಟ್ ಕ್ಲರ್ಕ್ನ ಪತ್ನಿ ಈ ಬಾಬಾ ಜೊತೆ ಸೇರಿಕೊಂಡು ಪುಣೆಯಲ್ಲಿರೋ ಸುಮಾರು 16 ಕೋಟಿ ರೂಪಾಯಿ ಮೌಲ್ಯದ ಲ್ಯಾಂಡ್ ಡೀಲ್ನಲ್ಲಿ ಪಾಲ್ಗೊಂಡಿದ್ದಾರೆ. ಪ್ರಸ್ತುತ ಈ ಜಾಗದ ಮಾರ್ಕೆಟ್ ವ್ಯಾಲ್ಯೂ 200 ಕೋಟಿಗೂ ಅಧಿಕ ಇದೆ ಅಂತ ಪೊಲೀಸರು ಹೇಳಿದ್ದಾರೆ. ಈ ಮೂಲಕ ಈತನ ಜಾಲದಲ್ಲಿರೋ ಸೋಕಾಲ್ಡ್ ಪ್ರತಿಷ್ಠಿತರು, ದೊಡ್ಡ ದೊಡ್ಡ ಕುಳಗಳು ಒಬ್ಬರೊಬ್ಬರಾಗಿ ಹೆಸರು ಹೊರಗೆ ಬರ್ತಾ ಇದೆ. ಸದ್ಯ ಉಗ್ರ ನಿಗ್ರಹ ದಳ ಮತ್ತು ಇಡಿ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ತನಿಖೆ ನಡೆಸ್ತಾ ಇದ್ದು ಮತ್ತಷ್ಟು ಮಾಹಿತಿ ಇನ್ನಷ್ಟೇ ಸ್ಪಷ್ಟವಾಗ್ತಾ ಹೋಗೋ ನಿರೀಕ್ಷೆ ಇದೆ. ಅಂದಹಾಗೆ ಯಾರೀತ, ಈತನ ಹಿನ್ನೆಲೆ ಏನು, ಈ ಪ್ರಕರಣ ಏನು, ಯೋಗಿ ಸರ್ಕಾರ ಬುಲ್ಡೋಸರ್ ತಗೊಂಡು ಏನು ಮಾಡಿದೆ, ಎಲ್ಲ ಡೆಮೊಲಿಷನ್ ಮಾಡ್ತಿದಾರಲ್ಲ, ಅದರೆಲ್ಲದಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಡ್ ರಿಪೋರ್ಟನ್ನು ನಾವು ಪಬ್ಲಿಷ್ ಮಾಡಿದ್ದೀವಿ. ಫುಲ್ ನ್ಯೂಸ್ ಎಂಡಲ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಟ್ಯಾಪ್ ಮಾಡೋ ಮೂಲಕ ನೀವು ಫುಲ್ ನ್ಯೂಸ್ ಎಂಡ್ನಲ್ಲಿ ಅದಕ್ಕೆ ಜಂಪ್ ಆಗ್ಬೋದು. ರಾಜಧಾನಿ ದಿಲ್ಲಿ ಮತ್ತು ಅದರ ಅಕ್ಕಪಕ್ಕದ ಪ್ರದೇಶಗಳಲ್ಲಿ 4.4 ತೀವ್ರತೆಯ ಭೂಕಂಪ ಉಂಟಾಗಿದೆ. ಬೆಳಗ್ಗೆ ಸುಮಾರು 9 ಗಂಟೆಗೆ ಈ ಘಟನೆಯಾಗಿದೆ. ದಿಲ್ಲಿ, ಉತ್ತರ ಪ್ರದೇಶದ ನೋಯ್ಡಾ, ಗಾಜಿಯಾಬಾದ್ ಮತ್ತು ಹರಿಯಾಣದ ಗುರುಗ್ರಾಮ್ ಹಾಗೂ ಫರೀದಾಬಾದ್ ಸೇರಿ ಅನೇಕ ಕಡೆಗಳಲ್ಲಿ ಭೂಕಂಪನದ ಅನುಭವ ಆಗಿದೆ. ಇದರಿಂದ ಯಾವುದೇ ರೀತಿಯ ಆಸ್ತಿಪಾಸ್ತಿ ಪ್ರಾಣಹಾನಿ ಆಗಿಲ್ಲ. ಆದರೆ ಭೂಕಂಪನದಿಂದ ಕೆಲ ಭಾಗದಲ್ಲಿ ಕಚೇರಿಯೊಳಗೆ ಕೆಲಸ ಮಾಡುತ್ತಿದ್ದವರೆಲ್ಲ ಹೊರಗೆ ಓಡಿ ಬಂದಿರುವುದು ಕಂಡುಬಂದಿದೆ. ಏನೋ ಇದೆಲ್ಲದರ ನಡುವೆ ಬಿಬಿಎಂಪಿ ಹೊಸ ಕೆಲಸಕ್ಕೆ ಮುಂದಾಗಿದೆ. ಬಿಬಿಎಂಪಿಯ 8 ವಲಯಗಳಲ್ಲಿ ಬೀದಿ ನಾಯಿಗಳ ಹೊಟ್ಟೆ ತುಂಬಿಸ್ತೀವಿ ಅಂತ ಯೋಜನೆ ಹಾಕೊಂಡಿದ್ದಾರೆ. ಇದಕ್ಕಾಗಿ 2.88 ಕೋಟಿ ರೂಪಾಯಿ ಮೊತ್ತದ ಟೆಂಡರ್ ಕರೆದಿದ್ದಾರೆ. ಬೀದಿ ನಾಯಿಗಳಿಗೆ ಹೊಟ್ಟೆ ತುಂಬ ಊಟ ಅಂತೆ, ಮೆನುನಲ್ಲಿ ಮಾಂಸಾಹಾರ ಕೂಡ ಇದೆಯಂತೆ. ಎಲ್ಲ ನಾಯಿಗಳೆಲ್ಲ ದಾಳಿ ಮಾಡ್ತಾ ಇರ್ತಾವಲ್ಲ, ಹೊಟ್ಟೆ ತುಂಬಿಸಿ ನೀಟಾಗಿ ಅವುಗಳನ್ನು ಇಟ್ಟರೆ ದಾಳಿ ಮಾಡಲ್ಲ ಅನ್ನೋ ಲೆಕ್ಕಾಚಾರ ಅಂತ ಇವ್ರದ್ದು. ಏನೆಲ್ಲ ಕೊಡ್ತಾರೆ? ಎಗ್ ರೈಸು, ಚಿಕನ್ ರೈಸ್ ಸೇರಿ ಕ್ಯಾಲೋರಿ ಯುಕ್ತ ಆಹಾರ ಕೊಡೋಕೆ ಬಿಬಿಎಂಪಿ ತಯಾರಿ ಮಾಡಿಕೊಂಡಿದೆ.
ಕೇಂದ್ರ ಸರ್ಕಾರದ ಆಹಾರ ಸುರಕ್ಷತಾ ಮತ್ತು ಗುಣಮಟ್ಟ ಪ್ರಾಧಿಕಾರದಲ್ಲಿ ನೋಂದಣಿಯಾಗಿರೋ ಎಲ್ಲ ಸೇವಾ ಪೂರೈಕೆದಾರರು ಟೆಂಡರ್ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳಬಹುದು. ಬನ್ನಿ, ಯಾರಿಗೆಲ್ಲ ನಾಯಿ ಕ್ಯಾಂಟೀನ್ ಮಾಡಕ್ಕೆ ಇಷ್ಟ ಇದೆ ಬನ್ನಿ ಅಂತ ಹೇಳಿ ಟೆಂಡರ್ ಕರೆದಿದ್ದಾರೆ. ಸೊ ಬೀದಿ ನಾಯಿಗಳಿಗೆ ಹೊಟ್ಟೆ ತುಂಬ ನಾನ್ ವೆಜ್, ಎಗ್ ರೈಸ್, ಚಿಕನ್ ರೈಸ್ ಎಲ್ಲ ಊಟ ಹಾಕೋ ಪ್ರೋಗ್ರಾಮ್ ಆಯಿತು. ನೆಕ್ಸ್ಟ್ ಅವುಗಳಿಗೆ ಮದುವೆ ಮಾಡ್ಕೊಡೋಕೆ ಏನಾದ್ರು ಪ್ರೋಗ್ರಾಮ್ ಬರ್ಬೋದಾ? ಆಮೇಲೆ ಮಕ್ಕಳಾಗಿಲ್ಲ ಅಂತ ಹೇಳಿದ್ರೆ ಏನಾದರೂ ಕೂಡ IVF ಪ್ರೋಗ್ರಾಮ್ ಏನಾದ್ರು ತೊಗೊಂಬರ್ತಾರಾ? ಸಂತಾನೋತ್ಪತ್ತಿ ಚೆನ್ನಾಗಿ ಆಗಬೇಕು ಅಂತ ಗೊತ್ತಿಲ್ಲ. ಇನ್ನೇನೇನು ಪ್ರಯಾರಿಟಿ ಇದೆ ಸರ್ಕಾರದ ಅಂತ ನೋಡಬೇಕು ಹೋಗ್ತಾ. ಸಿಎಂ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿ ವಿರುದ್ಧದ ಮೂಡಾ ಹಗರಣದಲ್ಲಿ ಈಗ ಸಿಎಂ ಪತ್ನಿ ಪಾರ್ವತಿಯವರಿಗೆ ನೋಟಿಸ್ ಜಾರಿ ಮಾಡುವಂತೆ ಹೈಕೋರ್ಟ್ ಆದೇಶ ಕೊಟ್ಟಿದೆ. ಸಿಎಂ ಪತ್ನಿ ಪಾರ್ವತಿ ಮೂಡಾದಲ್ಲಿ ಅಕ್ರಮವಾಗಿ 14 ಸೈಟ್ ಪಡೆದಿದ್ದಾರೆ. ಹೀಗಾಗಿ ಈ ಕೇಸನ್ನು CBIಗೆ ವಹಿಸುವಂತೆ ಸಾಮಾಜಿಕ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಮೇಲ್ಮನವಿ ಅರ್ಜಿ ಹಾಕಿದ್ರು. ಆ ಟೈಮ್ನಲ್ಲಿ ಕೋರ್ಟ್ ಈ ರೀತಿ ಆದೇಶ ಕೊಟ್ಟಿದೆ. ಇದೇ ವೇಳೆ ಕೋರ್ಟ್ ನೋಟಿಸ್ ಜಾರಿಯಾಗದ ಪ್ರತಿವಾದಿಗಳಿಗೆ ನೋಟಿಸ್ ಕೊಡೋಕ್ಕೂ ಕೂಡ ಸೂಚನೆ ಕೊಡಲಾಗಿದೆ. ಪ್ರಕರಣದ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ 4ಕ್ಕೆ ನಿಗದಿಪಡಿಸಲಾಗಿದೆ. ಬೆಂಗಳೂರಿನ ಬ್ಯಾಟರಾಯನಪುರದಲ್ಲಿರುವ ಐತಿಹಾಸಿಕ ಗಾಳಿ ಆಂಜನೇಯ ಸ್ವಾಮಿ ದೇವಸ್ಥಾನವನ್ನು ರಾಜ್ಯ ಮುಜರಾಯಿ ಇಲಾಖೆ ತನ್ನ ಸುಪರ್ದಿಗೆ ತಗೊಂಡಿದೆ. ಕಳೆದ ವರ್ಷ ದೇವಸ್ಥಾನದ ಕಾಣಿಕೆ ಹುಂಡಿ ಎಣಿಸುವಾಗಲೇ ಆಡಳಿತ ಮಂಡಳಿ ಸದಸ್ಯರು ಹಣಗಳತನ ಮಾಡಿದ್ರು. ಈ ದೃಶ್ಯ ಕ್ಯಾಮೆರಾದಲ್ಲಿ ಕ್ಯಾಪ್ಚರ್ ಆಗಿತ್ತು. ಹಣ ಕದ್ದಿರೋ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹರಿದಾಡಿತ್ತು. ಈ ಘಟನೆ ಬಗ್ಗೆ ವರದಿ ಕೊಡುವಂತೆ ರಾಜ್ಯ ಸರ್ಕಾರ ಮುಜರಾಯಿ ಇಲಾಖೆಗೆ ಹೇಳಿತ್ತು. ಆಂಜನೇಯ ಸ್ವಾಮಿ ದೇವಸ್ಥಾನವನ್ನ ಕಾಯ್ದೆ 1997ರ ಸೆಕ್ಷನ್ 42 ಮತ್ತು 43ರ ಅಡಿಯಲ್ಲಿ ಸರ್ಕಾರದ ಕಂಟ್ರೋಲಿಗೆ ತಗೊಳ್ಳೋದು ಸೂಕ್ತ ಅನ್ನೋ ವರದಿಯನ್ನ ಕೊಡಲಾಗಿತ್ತು. ಆ ಟೈಮ್ನಲ್ಲಿ ಇದನ್ನ ಸರ್ಕಾರ ಮುಜರಾಯಿ ಇಲಾಖೆಗೆ ಒಪ್ಪಿಸಿದೆ. ಈಗ ದೇವಸ್ಥಾನವನ್ನ ಕೇಂದ್ರ ಗೃಹ ಮಂತ್ರಿ ಅಮಿತ್ ಶಾ ಜೀವನದಲ್ಲಿ ಬರೀ ಪಾಲಿಟಿಕ್ಸ್ ಬಿಟ್ರೆ ಬೇರೆ ಏನು ಯೋಚನೆ ಮಾಡಲ್ಲ, 24/7 ಪೊಲಿಟಿಷಿಯನ್ ಅಂತ ಕರೆಸ್ಕೊಳ್ಳೋ ಅಮಿತ್ ಶಾ ತಮ್ಮ ರಿಟೈರ್ಡ್ ಲೈಫ್ ಬಗ್ಗೆ ಮಾತಾಡಿದ್ದಾರೆ. ಈಗ ನಿವೃತ್ತಿ ಬಳಿಕ ಏನೇನ್ ಮಾಡ್ತೀನಿ ಅಂತ ಮಾತಾಡಿದ್ದಾರೆ. ರಾಜಕೀಯ ನಿವೃತ್ತಿ ಬಳಿಕ ನಾನು ಕೃಷಿ ಮಾಡ್ತೀನಿ, ನೈಸರ್ಗಿಕ ಕೃಷಿಯಲ್ಲಿ ತೊಡಗಿಸ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಗುಜರಾತ್ನ ಸಹಕಾರ ಸಂವಾದ ಅನ್ನೋ ಕಾರ್ಯಕ್ರಮದಲ್ಲಿ ಈ ರೀತಿ ಹೇಳಿದ್ದಾರೆ. ಅಲ್ಲದೆ ನೈಸರ್ಗಿಕ ಕೃಷಿ ವಿಜ್ಞಾನ ಆಧಾರಿತ ಟೆಕ್ನಾಲಜಿ ಇದು, ಇದರಿಂದ ಭಾರಿ ಅನುಕೂಲ ಇದೆ. ಇದು ದೇಹಕ್ಕೂ ಒಳ್ಳೆಯದು ಮತ್ತು ಇದರಿಂದ ಮಾತ್ರೆಗಳ ಮೇಲಿನ ಅವಲಂಬನೆ ಕೂಡ ಕಮ್ಮಿ ಆಗುತ್ತೆ. ರಾಸಾಯನಿಕ ಗೊಬ್ಬರ ಬಳಸಿ ಬೆಳೆದ ಗೋಧಿ BP, ಶುಗರ್, ಕ್ಯಾನ್ಸರ್ ಸೇರಿದ ಹಾಗೆ ಅನೇಕ ಆರೋಗ್ಯ ಸಮಸ್ಯೆಗಳಿಗೆ ಕಾರಣ ಆಗುತ್ತೆ. ಹೀಗಾಗಿ ನಾನು ಒಳ್ಳೆ ನೈಸರ್ಗಿಕ ಕೃಷಿ ಮಾಡ್ತೀನಿ ರಿಟೈರ್ ಆದ್ಮೇಲೆ ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ರಿಟೈರ್ ಆದ್ಮೇಲೆ ವೇದ ಉಪನಿಷತ್ತುಗಳನ್ನ ಓದ್ತೀನಿ, ಇದರಿಂದ ಮನಸ್ಸಿಗೂ ನೆಮ್ಮದಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವರಿಗೆ ಇವಾಗ 60 ವರ್ಷ. ಮೋದಿ ನೆಕ್ಸ್ಟ್ ಅವರೇ ಅನ್ನೋ ರೀತಿಯಲ್ಲಿ ಬಿಜೆಪಿಯಲ್ಲಿ ಅವರು ಪ್ರಭಾವಿ ಇದ್ದಾರೆ. ನರೇಂದ್ರ ಮೋದಿ ಅವರು ಸದ್ಯಕ್ಕೆ ರಿಟೈರ್ ಆಗೋ ಯಾವ ಲಕ್ಷಣನೂ ಕಾಣಿಸ್ತಿಲ್ಲ. ಅದಾದ್ಮೇಲೆ ಅವ್ರ ಸ್ಥಾನವನ್ನ ಇವರು ತಗೊಳ್ಳೋದು ಯಾವಾಗ, ರಿಟೈರ್ ಆಗೋದು ಯಾವಾಗ, ನಡೋದು ಯಾವಾಗ, ಬಿತ್ತನೆ ಮಾಡೋದು ಯಾವಾಗ, ಗಿಡ ಬರೋದು ಯಾವಾಗ, ಅಗ್ರಿಕಲ್ಚರ್ ಮಾಡಿ ನ್ಯಾಚುರಲ್ ಕೃಷಿ ಇವರು, ಅದಾದ್ಮೇಲೆ ವೇದ ಉಪನಿಷತ್ತು ಓದೋದು ಯಾವಾಗ, ಅದು ಅರ್ಥ ಆಗ್ತಿಲ್ಲ ಮಾತ್ರ. ಬೆಟ್ಟಿಂಗ್ ಆಪ್ಗಳನ್ನ ಪ್ರಮೋಟ್ ಮಾಡಿರುವ ಆರೋಪದ ಮೇಲೆ ನಟರಾದ ವಿಜಯ್ ದೇವರಕೊಂಡ ಮತ್ತು ರಾಣಾ ದಗ್ಗುಬಾಟಿ ಸೇರಿದ ಹಾಗೆ 29 ಸೆಲೆಬ್ರಿಟಿಗಳ ಮೇಲೆ ಇಡಿ ಕೇಸ್ ಹಾಕಿದೆ. ಈ 29 ಜನರಲ್ಲಿ ಸೆಲೆಬ್ರಿಟಿಗಳೊಂದಿಗೆ ಇನ್ಫ್ಲೂಯೆನ್ಸರ್ಸ್, ಯೂಟ್ಯೂಬರ್ಸ್ ಕೂಡ ಇದ್ದಾರೆ. ಇವರೆಲ್ಲ ಗ್ಯಾಮ್ಲಿಂಗ್ ಆಪ್ಗಳಿಗೆ ಸಪೋರ್ಟ್ ಮಾಡಿ 1867ರ ಪಬ್ಲಿಕ್ ಗ್ಯಾಮ್ಲಿಂಗ್ ಆಕ್ಟ್ ಉಲ್ಲಂಘನೆ ಮಾಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಆಂಧ್ರ ಮತ್ತು ತೆಲಂಗಾಣದಲ್ಲಿ ದಾಖಲಾದ 5 FIR ಆಧಾರದ ಮೇಲೆ ಈ 29 ಸೆಲೆಬ್ರಿಟಿಗಳನ್ನ ಆರೋಪಿಗಳು ಅಂತ ಹೆಸರಿಸಲಾಗಿದೆ. ಇನ್ನು ಬಿಹಾರದ ಚುನಾವಣಾ ಮತದಾರರ ಪಟ್ಟಿ ಪರಿಷ್ಕರಣೆ ವಿಚಾರ ಸುಪ್ರೀಂ ಕೋರ್ಟ್ ಅಂಗಳ ತಲುಪಿದೆ. ಚುನಾವಣಾ ಆಯೋಗದ ಕ್ರಮ ಪ್ರಶ್ನಿಸಿ ಸಲ್ಲಿಕೆಯಾಗಿರುವ ಅರ್ಜಿ ಆಲಿಸಿದ ಸುಪ್ರೀಂ ಕೋರ್ಟ್ ಚುನಾವಣಾ ಆಯೋಗದ ಮೇಲೆ ಗಂಭೀರ ಅನುಮಾನ ವ್ಯಕ್ತಪಡಿಸಿದೆ. ಪರಿಷ್ಕರಣೆ ಮಾಡೋದು ಸಂವಿಧಾನದ ಪ್ರಕಾರ ಸರಿ, ಆದರೆ ಚುನಾವಣೆ ಹತ್ತಿರ ಇರೋದ್ರಿಂದ ಪರಿಷ್ಕರಣೆ ಮಾಡೋಕೆ ಇದು ಸರಿಯಾದ ಟೈಮ್ ಅಲ್ಲ ಅಂತ ಹೇಳಿದೆ. ಇದೇ ವೇಳೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಆಧಾರ್ ಕಾರ್ಡ್, ಮತದಾರರ ಚೀಟಿ ಮತ್ತು ರೇಷನ್ ಕಾರ್ಡ್ ಅನ್ನ ಕನ್ಸಿಡರ್ ಮಾಡುವಂತೆ ಕೋರ್ಟ್ ಚುನಾವಣಾ ಆಯೋಗಕ್ಕೆ ಹೇಳಿದೆ. ಇನ್ನು ಭಾರತ ಮತ್ತು ಅಮೆರಿಕ ನಡುವಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಕುತೂಹಲ ಹಾಗೆ ಮುಂದುವರೆದಿದೆ. ಈಗ ವ್ಯಾಪಾರ ಒಪ್ಪಂದದ ಮಾತುಕತೆ ನಡೆಸೋಕೆ ಭಾರತದ ವಾಣಿಜ್ಯ ಇಲಾಖೆಯ ಟೀಮ್ ಮತ್ತೆ ಅಮೆರಿಕಗೆ ಪ್ರಯಾಣ ಬೆಳೆಸುತ್ತೆ. ಮುಂದಿನ ಹಂತದ ಮಾತುಕತೆ ನಡೆಸೋಕೆ ಟೀಮ್ ಹೋಗ್ತಾ ಇದೆ. ಈ ವೇಳೆ ಎರಡೂ ದೇಶಗಳ ನಡುವೆ ಮಧ್ಯಂತರ ಮತ್ತು ಮೊದಲ ಹಂತದ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದ ಫೈನಲ್ ಆಗಬಹುದು ಅಂತ ಹೇಳಲಾಗ್ತಿದೆ. ವಾಟ್ಸ್ಆಪ್, ಫೇಸ್ಬುಕ್ ನಂತ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಪೋಷಕ ಕಂಪನಿ ಮೆಟಾ ಆಪಲ್ನ ಟಾಪ್ AI ಎಕ್ಸ್ಪರ್ಟ್ ಅನ್ನ ಆಫರ್ ಕೊಟ್ಟು ಹೈಜಾಕ್ ಮಾಡಿದೆ ಅಂತ ಬ್ಲೂಮ್ಬರ್ಗ್ ರಿಪೋರ್ಟ್ ಮಾಡಿದೆ. ಹೈಜಾಕ್ ಅಂತ ಅವ್ರು ಹೇಳಿಲ್ಲ, ಆಫರ್ ಕೊಟ್ಟು ಸೇರಿಸ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅದು ಕೂಡ ಯಾವ ಲೆವೆಲ್ನ ಆಫರ್ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೆಟಾದ ಸೂಪರ್ ಇಂಟೆಲಿಜೆನ್ಸ್ ಪ್ರೋಗ್ರಾಮ್ಗೆ ರೋಮಿಂಗ್ ಪಾಂಗ್ ಅನ್ನೋರನ್ನ ಮುಂದಿನ ಕೆಲ ವರ್ಷಗಳ ಕಾಲ $200 ಮಿಲಿಯನ್ ಕೊಡೋ ಆಫರ್ ಇಟ್ಟು ನೇಮಿಸಿಕೊಂಡಿದ್ದಾರೆ. ಇದು ಬೇಸ್ ಸ್ಯಾಲರಿ ಮತ್ತು ಬೋನಸ್ಗಳನ್ನ ಒಳಗೊಂಡಿರುತ್ತೆ. $200 ಮಿಲಿಯನ್ ಅಂದ್ರೆ ಸುಮಾರು 1700 ಕೋಟಿ ರೂಪಾಯಿ. ಇದು ಎಷ್ಟು ಅಮೌಂಟ್ ಅಂತ ಹೇಳಿದ್ರೆ ಆಪಲ್ ತನ್ನ ಯಾವ ಎಂಪ್ಲಾಯಿಗೂ ಇಷ್ಟೆಲ್ಲ ದುಡ್ಡು ಕೊಟ್ಟಿಲ್ಲ. CEO ಟಿಮ್ ಕುಕ್ ಮಾತ್ರ ಇದಕ್ಕಿಂತ ಜಾಸ್ತಿ ಸ್ಯಾಲರಿ ಇರೋದು, ಉಳಿದವ್ರು ಯಾರಿಗೂ ಕೂಡ ಇಷ್ಟ ಇಲ್ಲ. ಈಗ AI ಎಕ್ಸ್ಪರ್ಟ್ ಒಬ್ಬರನ್ನ ಆಪಲ್ನಿಂದ ತಗೊಂಡು
ಭರ್ಜರಿ ದುಡ್ಡು ಕೊಟ್ಟು ಮೆಟಾ ಹಾಕೊಂಡಿದೆ. ಈಗ ಏನೋ ಭಾರತದ ಷೇರುಪೇಟೆ ಲಾಸ್ ನಲ್ಲಿ ಎಂಡ್ ಆಯಿತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 345 ಪಾಯಿಂಟ್ಸ್ ಬಿದ್ದು 73,190ಕ್ಕೆ ತಲುಪಿದೆ. ನಿಫ್ಟಿ 120 ಪಾಯಿಂಟ್ಸ್ ಬಿದ್ದು 25,355ಕ್ಕೆ ತಲುಪಿದೆ. ಟ್ರಂಪ್ ರ ಟ್ಯಾರಿಫ್ ಬಗೆಗಿನ ಅನಿಶ್ಚಿತತೆ ಹಾಗೆ ಕಂಟಿನ್ಯೂ ಆಗಿದೆ. ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದದ ಮಾತುಕತೆ ಒಳ್ಳೆ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅಂತ ಎರಡೂ ರಾಷ್ಟ್ರಗಳು ಹೇಳ್ಕೊಂಡ್ರೂ ಕೂಡ ಇದುವರೆಗೂ ಯಾವುದೇ ಕ್ಲಾರಿಟಿ ಇಲ್ವಲ್ಲ. ಟ್ಯಾಕ್ಸ್ ಎಷ್ಟೆಷ್ಟು ಬೀಳುತ್ತೆ, ಯಾವ್ಯಾವುದಕ್ಕೆ ಎಷ್ಟೆಷ್ಟು ಬೀಳುತ್ತೆ ಅಂತ. ಹಾಗಾಗಿ ಹೂಡಿಕೆದಾರರು ಅಗೇನ್ ಕಾಯ್ತಾ ಇರೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಜಾಸ್ತಿ ಮೂವ್ಮೆಂಟ್ಸ್ ಇಲ್ಲ. ಏನೋ ಇಂಡಸ್ಇಂಡ್ ಬ್ಯಾಂಕ್, ಮಾರುತಿ ಸುಜುಕಿ, ಟಾಟಾ ಸ್ಟೀಲ್, ಬಜಾಜ್ ಫಿನಾನ್ಸ್ ಮತ್ತು ಬಜಾಜ್ ಫಿನ್ಸಾವ್ ಗ್ರೀನ್ ನಲ್ಲಿದ್ವು. ಭಾರತಿ ಏರ್ಟೆಲ್, ಏಷ್ಯನ್ ಪೇಂಟ್ಸ್, ನೆಸ್ಲೆ ಇಂಡಿಯಾ, ಇನ್ಫೋಸಿಸ್ ಮತ್ತು ವಿಪ್ರೋ ಷೇರುಗಳು ರೆಡ್ ನಲ್ಲಿದ್ವು. ಇನ್ನು ಡಾಲರ್ ಮುಂದೆ ರೂಪಾಯಿ ಮೌಲ್ಯ 4 ಪೈಸೆ ಏರಿಕೆಯಾಗಿ ₹85.69 ಆಗಿದೆ. ಏನೋ ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರಕ್ಕೆ ಬಂದರೆ 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹961 ಹೆಚ್ಚಾಗಿ ₹97,046 ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ ₹690 ಹೆಚ್ಚಾಗಿ ₹88,700 ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ ₹654 ಹೆಚ್ಚಾಗಿ ₹1,07,934 ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಎಳೆದಿಲ್ಲ, ಕಿರ್ಚಾಡಿಲ್ಲ, ಕೇವಲ ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸುವ ಪ್ರಯತ್ನವನ್ನ ಮಾಡಿದ್ದೇವೆ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು mastmaga.com ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.